ಶಿವರಾಜುಗೆ ಆಸ್ತಿ ಮೇಲೆ ಯಾವತ್ತೂ ವ್ಯಾಮೋಹ ಇರಲಿಲ್ಲ. ಆಸ್ತಿಲಿ ಒಂದು ಚಿಕ್ಕ ಭಾಗನ್ ಕೂಡ ಆಸೆ ಪಡುವಂತ ಮನಸ್ಥಿತಿ ಅಲ್ಲ ಒಂದು. ಆದ್ರೆ ಹೀಗೆ ನಮ್ ಶಿವರಾಜು ಬಗ್ಗೆ ನನಗ್ ಚೆನ್ನಾಗ್ ಗೊತ್ತಿದೆ ರೀ. ಆದ್ರೆ ಚಾರು ಮನೆಗೆ ಬಂದ ಮೇಲೆ ಪಾರ್ವತಿ ತುಂಬಾನೇ ಬದಲಾಗ್ಬಿಟ್ಲು ರೀ. ಅವ್ರು ಎಲ್ಲರೂ ಸೇರಿ ನಮ್ ಶಿವರಾಜು ಆಸ್ತಿನ ಕೇಳೋ ರೀತಿಲಿ ಮಾಡ್ಬಿಟ್ರು. ನಾನು ನನಗಿಂತ ನನ್ನ ತಮ್ಮನ ಬಗ್ಗೆನೆ ಜಾಸ್ತಿ ಯೋಚನೆ ಮಾಡೋದು ಅಂತ ಗೊತ್ತಲ್ವ ಜನಕ್ಕೆ. ಹೆಣ್ಮಕ್ಳ ಆಸ್ತಿ ಮೇಲೆ ಯಾಕೆ ಆಸೆ ಪಡ್ತಿದ್ದಾನವನು? ಸರಿ, ಅವರು ಕೇಳು ಅಂತ ಹೇಳಿದ್ದಾರೆ, ಆದ್ರೆ ಇವನ್ ಯಾಕೆ ಕೇಳ್ತಿದ್ದಾನೆ? ಏನ್ರಿ ರೀ, ನೋಡಿ ಏನ್ ನಡೀತೋ ಅದನ್ನ ನಡೆದು ಹೋಯ್ತು. ಅದ್ರ ಬಗ್ಗೆ ಯೋಚನೆ ಬಿಟ್ಬಿಡೋಣ. ಈಗ ಆಸ್ತಿ ಯಾರಿಗೆ ಸೇರ್ಬೇಕು ಅಂತಿತ್ತು ಅವ್ರಿಗೆ ಸೇರಾಯ್ತಲ್ಲ, ಹೋಗ್ಲಿ ಬಿಡಿ. ತಡ್ಕೊಳಕ್ಕಾಗ್ತಾ ಇಲ್ಲ ಜನಕ್ಕೆ. ಅವನಿಗೆ ಆಸ್ತಿ ಮೇಲೆ ಆಲೋಚನೆ ಬಂದಿದೆ ಅಂದ್ರೆ ಅವನಿಗೆ ನಾನೇನೋ ಕಡಿಮೆ ಮಾಡ್ದಂಗೆ ಅಲ್ವಾ? ಆಸ್ತಿ ಬರ್ದ್ಕೊಟ್ರೇನೆ ಅಣ್ಣನ ಹತ್ರ ಬರೋದು ಅಂತ ಹೇಳಿದ್ನ. ಯಾವತ್ತಾದ್ರೂ ಅವನ್ಗೇನಾದ್ರೂ ಕಡಿಮೆ ಮಾಡಿದೀನಿ? ಅಯ್ಯೋ ಇಲ್ಲ ರೀ, ಹಾಗೇನೂ ಇಲ್ಲ, ಅಂಥದ್ದೇನಿಲ್ಲ. ಮತ್ತೆ ಏನಕ್ಕೆ ಬಂತ ಅವನಿಗಿಂತ ಆಲೋಚನೆ? ಏನಂದ್ರೆ ನೀವು ಹೀಗೆಲ್ಲ ಮಾತಾಡ್ಬೇಡಿ, ನಿಮಗಿಷ್ಟು ನೋವಾಗುತ್ತೆ ಅಂತಾನೆ ನಾನು ಈ ವಿಷಯನ ನಿಮ್ಮ ಹತ್ರ ಹೇಳ್ದೆ ಎಲ್ಲ ಮುಚ್ಚಿಟ್ಬಿಟ್ಟೆ. ಅವನಿಗೆ ನಾನು ಏನ್ ಕಡಿಮೆ ಮಾಡಿದೆ ಅಂತ ನಾನು ಕೇಳ್ಬೇಕಲ್ವಾ? ಅವನ ಹತ್ರ ಮಾತಾಡಬೇಕು ಜನಕ್ಕೆ. ಅಯ್ಯೋ ಬೇಡ ರೀ, ಈ ವಿಷಯದಲ್ಲಿ ಇಲ್ಲಿಗೆ ಬಿಟ್ಬಿಡಿ, ಮತ್ತೆ ಮಾತಾಡೋದೆಲ್ಲ ಏನು ಬೇಡ. ಇಲ್ಲ ಜನಕ್ಕೆ, ನನ್ನ ತಮ್ಮನ ಹತ್ರ ನಾನು ಮಾತಾಡಬೇಕು. ನೋಡಿ, ಅನಾವಶ್ಯಕವಾಗಿ ಸುಮ್ಮನೆ ಮನಸ್ತಾಪ ಬೆಳೆಯುತ್ತಷ್ಟೇ, ಏನು ಮಾತಾಡ್ಬೇಡಿ ಅಂದ್ರೆ ಬೇಡಿ. ಆಗಿರೋ ಮನಸ್ತಾಪ ದೂರ ಆಗ್ಬೇಕು ಅಂದ್ರೆ ಈ ವಿಷಯದ ಬಗ್ಗೆ ನಾನು ಶಿವರಾಜು ಹತ್ರ ಮಾತಾಡ್ಬೇಕು. ಮಾತಾಡ್ತೀನಿ. ಆದ್ರೆ ಕೆಲವು ಸಲ ನಾವು ಹುಷಾರಾಗಿರೋದು ತುಂಬಾ ಮುಖ್ಯ. ರಾಜಿ, ನೀನು ನನ್ನ ಮಾತು ಕೇಳೋ ಸ್ಟೇಜಲ್ಲಿ ಇಲ್ಲ ಅಂತ ನಂಗೆ ಗೊತ್ತು. ಇವಾಗ ಏನ್ ಮಾಡ್ಬೇಕು ಅಂತ ಇದೀಯಾ? ನಿನ್ ಪ್ಲಾನ್ ಏನು? ಸರ್, ಅವರು ಸಾಯಿಸಿರುವಂತ ಕುಟುಂಬ ಯಾರ್ದು? ಆ ಕುಟುಂಬದಲ್ಲಿ ಯಾರಾದ್ರೂ ಇನ್ನೂ ಬದುಕೆ ಇದ್ದಾರಾ ಅಥವಾ ಎಲ್ರೂ ಸಾಯಿಸ್ಬಿಟ್ಟಿದಾರಾ? ಇಲ್ಲ ಅಂದ್ರೆ ಆ ಕುಟುಂಬ ಪ್ರಾಣ ಭಯದಿಂದ ಊರ್ ಬಿಟ್ಟೇನಾರು ಬೇರೆ ಕಡೆಗೆ ಹೊರಟೋಗಿದಾರಾ? ಇದನ್ನೆಲ್ಲ ತಿಳ್ಕೋಬೇಕು ಅಂದ್ರೆ ಆ ಕುಟುಂಬದಲ್ಲಿ ಒಬ್ರನ್ನಾರು ಕಂಡು ಹಿಡಿದ್ರೆ ಈ MLA ಅವರು ಯಾವ್ದಕ್ಕೋಸ್ಕರ ಹುಡುಕ್ತಾ ಇದ್ದಾರೋ, ಯಾಕೆ ಈ ರೀತಿ ಕೆಲಸಗಳನ್ನ ಮಾಡ್ತಾ ಇದ್ದಾರೋ, ಯಾಕೆ ಇಷ್ಟು ಜನರು ಪ್ರಾಣ ತೆಗಿತಾ ಇದ್ದಾರೋ ಎಲ್ಲಾನು ಗೊತ್ತಾಗತ್ತಲ್ವಾ ಸರ್? ರಾಜಿ, ಇದು ಯಾವ ಭಾಷೆ? ನನ್ಗೂ ಕೂಡ ಗೊತ್ತಿಲ್ಲ ಸರ್. ಅದನ್ನ ಓದು ಅಂತ ಒಬ್ಬ ವ್ಯಕ್ತಿನೂ ಸಾಯಿಸ್ಬಿಟ್ರು ಸರ್. ಈಗ ನಾವು ಆ ಕುಟುಂಬನಾದ್ರೂ ಕಂಡು ಹಿಡಿಬೇಕು, ಅಥವಾ ಇಲ್ಲ ಅಂದ್ರೆ ಇದ್ರಲ್ಲಿರೋದನ್ನ ಓದು ಅಂತ ಇನ್ನೊಬ್ಬ ವ್ಯಕ್ತಿನ ಕಂಡು ಹಿಡಿಬೇಕು. ಇದು ತುಂಬಾ ದೊಡ್ಡ ಟಾಸ್ಕ್ ರಾಜಿ. ಆದ್ರೂ ಸರಿ, ಸರಿ, ಸೀನು ಕೈಯಲ್ಲಿ ತಾಳಿ ನಾನ್ ಕಟ್ಟಿಸ್ತೀನಿ, ಸರಿನಾ? ಮಾತ್ ಕೊಡಿ ಚಿಕ್ಕಪ್ಪ. ಮಾತ್ ಕೊಡ್ತಿದ್ದೀನಿ ಚಾರು. ಸೀನು ಕೈಯಲ್ಲಿ ತಾಳಿ ಕಟ್ಸೋ ಜವಾಬ್ದಾರಿ ನಂದು. ತಿನ್ನು. ಭಾವನವ್ರೆ, ಚಾರು ಕೆರೆಗೆ ಹಾರಿ ಆತ್ಮಹತ್ಯೆ ಮಾಡ್ಕೋಬೇಕು ಅನ್ಕೊಂಡ್ಲು.
ನಿಮ್ ತಮ್ಮನೇ ಕಾಪಾಡಿದ್ದು. ನಾವೇನಾದ್ರೂ ಅಲ್ಲಿಗೆ ಹೋಗೋದ್ 1 ನಿಮಿಷ ತಡ ಆಗಿದ್ರು ಕೂಡ ಚಾರು ಸತ್ ಹೋಗ್ತಿದ್ಲು. ಚಾರುಗೆ ಕಣ್ ಕಾಣಿಸಲ್ಲ ಅಲ್ವಾ? ಕೆರೆ ಹತ್ರ ಹೇಗೋದ್ಲು? ಅದು ನಾವೇ ಕರ್ಕೊಂಡು ಹೋದ್ವಿ. ಏಕೆ? ಕೆರೆಗೆ ಹಾರು ಅಂತ ನೀವೇ ಕರ್ಕೊಂಡು ಹೋದ್ರಾ? ಆಹಾ, ಹಾಗಲ್ಲ. ನಮ್ ಗೌರಕ್ಕ ಮನೆ ಕರ್ಕೊಂಡು ಹೋಗ್ತೀನಿ ಅಂದ್ರಲ್ವಾ? ಹಾಗಾಗಿದ್ಯಾ? ನನಗ್ ಗೊತ್ತಿಲ್ವಲ್ಲ. ನಿನಗೆ ಹೇಳಲಿಲ್ಲ ಬಿಡು. ನನ್ನನ್ ಮಾತಾಡಕ್ ಬಿಡ್ತೀರಾ? ಎಲ್ಲಿ ನಿಲ್ಸಿದ್ದೆ? ಅದು ಅವ್ರ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಅಲ್ಲಿ ನಿಲ್ಸಿದ್ದೆ. ಅಲ್ಲೇ ಕರ್ಕೊಂಡು ಹೋಗ್ತೀವಿ ಅಂದ್ವಾ? ಹಾಗೆ ಕರ್ಕೊಂಡು ಹೋಗ್ತಿದ್ವಾ? ದಾರಿಲಿ ಕೆರೆ ಅಡ್ಡ ಬಂತು. ಕೆರೆ ಅಡ್ಡ ಬಂತಾ? ಅಡ್ಡ ಅಂದ್ರೆ ಅಡ್ಡ ಅಲ್ಲ ಕಣೆ, ಚಾರು ಪಕ್ಕದಲ್ಲೇ ಇದ್ಲು, ಆ ಕೆರೆಗ್ ಬಿದ್ಲು ಅಂತ ಹೇಳ್ತಿದೀವಷ್ಟೇ. ಅಲ್ಲಿ ಕೆರೆ ಇದೆ ಅಂತ ಚಾರುಗ್ ಹೇಗ್ ಗೊತ್ತಾಯ್ತು?